ಮನೆಯಲ್ಲಿ ಓಂಕಾರ ಶ್ರೀಕಾರವನ್ನು ಬರೆಯೋದ್ರಿಂದ ಋಣಾತ್ಮಕ ಶಕ್ತಿಗಳು ಹೊರಗಡೆ ಹೋಗಿ ಧನಾತ್ಮಕ ಶಕ್ತಿಗಳು ಮನೆಗೆ ಬಂದು ಪ್ರವೇಶ ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗೋ ಹಾಗೆ ಆಶೀರ್ವಾದ ಕೊಡುತ್ತೆ. ಮನೆಯಲ್ಲಿ ಸ್ವಸ್ತಿಕ್ ಅನ್ನೋದು ಬರೆಯೋದ್ರಿಂದ 4 ದಿಕ್ಕುಗಳಿಗೂ ರಕ್ಷಣೆ ಅನ್ನೋದು ಸಿಗುತ್ತದೆ. ಹಾಗೂ ಜೀವನದಲ್ಲಿ ಯಾವುದೇ ಭೂತ ಪ್ರೇತ ಬ್ರಹ್ಮ ರಾಕ್ಷಸಗಳು ಕೂಡ ಸಿಗೋದಿಲ್ಲ. ಆದ್ದರಿಂದ ಸ್ವಸ್ತಿಕ್ ಅನ್ನೋದು ನಮ್ಮ ಹಿಂದೂ ಧರ್ಮದಲ್ಲಿ ಒಳ್ಳೆಯದಾಗಿರುವಂಥ ಒಂದು ಮನೆಯಲ್ಲಿ ಷಟ್ಕೋಣ ಬರೆಯೋದ್ರಿಂದ ಅಷ್ಟಸಿದ್ಧಿಗಳು ಹಾಗೂ ಷಷ್ಟ ಸಿದ್ಧಿಗಳು ಕೂಡ ಸಿಗುವಂಥ ಅವಕಾಶಗಳು ಇರುತ್ತೆ. ಷಟ್ಕೋನ ಇದು ಹೌದು. ಓಕೆ. ಮನೆಯಲ್ಲಿ ಸ್ವಸ್ತಿಕ್ ಬರೆಯೋದ್ರಿಂದ ಶಾಂತಿ ನೆಮ್ಮದಿ ಹಾಗೂ ಅಷ್ಟ ದಿಕ್ಕುಗಳಿಗೂ ದಿಕ್ಕುಗಳಿಗೂ ಕೂಡ ಒಳ್ಳೆಯ ಶಾಂತಿ ನೆಮ್ಮದಿ ಅನ್ನೋದು ಸಿಗುತ್ತದೆ. ಆದ್ದರಿಂದ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರದಲ್ಲಿ ಸ್ವಸ್ತಿಕ್ ಅನ್ನೋದು ತುಂಬ ಶ್ರೇಷ್ಠವಾದ ಒಂದು ದೇವರ ಮುದ್ರೆಯಾಗಿರುತ್ತದೆ. ಆದ್ದರಿಂದ ಮನೆಯಲ್ಲಿ ಬರೆದಷ್ಟು ಮನೆಗೆ ಶಾಂತಿ ನೆಮ್ಮದಿ ಸದಾಕಾಲ ಇರುತ್ತದೆ. ಹೊಸ ಮನೆಗಳಿಗೆ ನಾವೆಲ್ಲ ಬರೀಬೇಕು. ಎಲ್ಲ ಗೋಡೆಗಳಿಗೂ ಬರಿತೀರಾ? ಎಲ್ಲ ಗೋಡೆಗಳಿಗೂ ಬರೀ. ಮನೆಯಲ್ಲಿ ಶ್ರೀಕಾರ ಎನ್ನುವುದು ನಮ್ಮ ಹಿಂದೂ ಧರ್ಮದ ಶ್ರೇಷ್ಠದಲ್ಲಿ ಒಂದು ಪ್ರಸಿದ್ಧಿಯಾದಂಥ ಆಕಾರ. ಆದ್ದರಿಂದ ನಮ್ಮ ಹಿಂದೂ ಧರ್ಮದ ಪ್ರಕಾರ ಹೆಣ್ಣಿಗೆ ಒಳ್ಳೆಯ ಸ್ಥಾನಮಾನಗಳು ದೊರಕುತ್ತದೆ. ಆದ್ದರಿಂದ ನಮ್ಮ ಜೀವನದಲ್ಲಿ ಶ್ರೀಕಾರ ಅನ್ನೋದು ಶ್ರೇಷ್ಠವಾದ ಧರ್ಮ. ಸಂಕೇತನ ಇದು ಸಂಸ್ಕೃತದಲ್ಲಿ ಅಚ್ಚಪದ, ಕನ್ನಡದಲ್ಲ, ಸಂಸ್ಕೃತದಲ್ಲಿ ಅಚ್ಚಪದ ಶ್ರೀಕಾರ. ಶ್ರೀಲಿಂಗ ಬರೀತೀನಿ. ಓಂ ಓಂಕಾರಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ತಸ್ಮೈ ಓಂಕಾರಾಯ ನಮೋ ನಮಃ. ವಾಹನಂ ವೃಷಭೋ ಯಸ್ಯಾಂ ವಾಸುಕಿ ಕಂಠಭೂಷಣಂ ವಾಮೇ ಶಕ್ತಿಧರಂ ವಂದೇ ವಕಾರಾಯ ನಮೋ ನಮಃ. ಯತ್ರ ಕುತ್ರ ಸ್ಥಿತಂ ದೀಪಂ ಸರ್ವವ್ಯಾಧಿನಮೀಶ್ವರಂ ಯಲ್ಲಿಂಗಂ ಪೂಜಯೇ ನಿತ್ಯಂ ಯಕಾರಾಯ ನಮೋ ನಮಃ. ಓಂ ಮಹಾದೇವಂ ಮಹಾತ್ಮಾನಂ ಮಹಾಪಾಪಕನಾಶನಂ ಮಹಾಪಾಪಹರಂ ವಂದೇ ಮಕಾರಾಯ ನಮೋ ನಮಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ನಮಸ್ತೆಯಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಲಾಗ್ನಿಕಾಲಾಯ. ಶಾಂತಿ ಶಾಂತಿ ಶಾಂತಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪಂಚಾಸ್ಯ ವದನೋ ಭೂತಾನ್ ಪಂಚಚತ್ವಾರಿನಾಯಕಾನ್ ಪಂಚಾಬ್ರಹ್ಮಮಯಾನೋಮಿ ಪಂಚಾಚಾರ್ಯ ಜಗದ್ಗುರು. ಶಾಂತಿ ಶಾಂತಿ ಶಾಂತಿ. ನಾನು ಗಂಧ ಮಿಕ್ಸ್ ಮಾಡಿದ್ರೆ ಫುಲ್ಲು ಹಚ್ಚಾಗುತ್ತೆ. ನಾನು ಬಳಸೋದು ಆಗಲ್ಲ. ಮತ್ತೆ ಇನ್ನೊಂದು ರೌಂಡು ಪೇಂಟ್ ಮಾಡಿಸೋದು. ಓಕೆ.